ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ವ್ಲಾಗ್ಸ್ ಕನ್ನಡ. ನೀವು ಲಾಸ್ಟ್ ವೀಡಿಯೋಸ್ ಚೆಕ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ, ಅಂದರೆ ಈ ಚಾನಲಲ್ಲಿ ಏನು ನಡೀತಿದೆ ಅಂತ. ಒಮ್ಯಾಡ್ ಫಾಸ್ಟಿಂಗ್ ಒಂದು ನಡೀತಿದೆ, ಅದು ನಿಮ್ಗೆಲ್ರಿಗೂ ಗೊತ್ತಿದೆ. 21 ಡೇಸ್ ಚಾಲೆಂಜ್ ಮಾಡ್ತಿದ್ದೀನಿ ಒಮ್ಯಾಡ್ ಡಯಟಲ್ಲಿ. ಆ್ಯಂಡ್ ಡೈಲಿ ಒಂದೊಂದು ಟಾಪಿಕ್, ಇಂಟ್ರೆಸ್ಟಿಂಗ್ ಟಾಪಿಕ್ ಇನ್ಕ್ಲೂಡ್ ಮಾಡ್ತಿದ್ದೀವಲ್ಲ ವಿಡಿಯೋಲಿ. ಸೊ ಇವತ್ತಿನ ವಿಡಿಯೋಲಿ ನಾನು ಲೈಕ್ ಆನ್ಲೈನ್ ಫ್ರಾಡ್ಸ್ ಎಲ್ಲ ಜಾಸ್ತಿ ನಡೀತಿದೆ ನೋಡಿ, ಅದನ್ನು ಇನ್ಕ್ಲೂಡ್ ಮಾಡಿದ್ದೀನಿ ಈ ವಿಡಿಯೋ ಜೊತೆಗೆ. ಆ್ಯಂಡ್ ಒಮ್ಯಾಡ್ ರಿಸಲ್ಟ್ಸ್ ಆ್ಯಸ್ ಯೂಶ್ವಲ್, ಅಂದರೆ ಒಮ್ಯಾಡ್ ಸ್ಕೇಲ್, ಲೈಕ್ ನನ್ನ ವೆಯ್ಟ್ ಎಷ್ಟು ಆ್ಯಂಡ್ ನಾನು ಇವತ್ತು ಏನೇನು ಫುಡ್ ತೊಗೊಂಡೆ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ. ಜೊತೆಗೆ ಆನ್ಲೈನ್ ಫ್ರಾಡ್ಸ್ ಜಾಸ್ತಿ ಆಗ್ತಿರೋದ್ರಿಂದ ಆ್ಯಂಡ್ ಮೋರ್ ಓವರ್ ಅದು ನಮಗೆ ಎಕ್ಸ್ಪೀರಿಯೆನ್ಸ್ ಆಗೋಯಿತು ಅನ್ಫಾರ್ಚುನೇಟ್ಲಿ. ಅದನ್ನು ನಾನು ವೆಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ಆ್ಯಂಡ್ ನೀವು ಕೂಡ ಅಲರ್ಟ್ ಆಗ್ತೀರೋ ಅನ್ನೋ ಕಾರಣಕ್ಕೆ ನಾನು ಈ ಟಾಪಿಕ್ನ ಈ ವಿಡಿಯೋಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಥಿಂಗ್, ನಾವು ಒಮ್ಯಾಡ್ ರಿಸಲ್ಟ್ಸ್ ಆ್ಯಂಡ್ ಇವತ್ತು ನಾನೇನು ಊಟ ಮಾಡಿದೆ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಲೈಕ್ ಆನ್ಲೈನ್ ಫ್ರಾಡ್ ಬಗ್ಗೆ ಮಾತಾಡೋಣ. ಫಸ್ಟ್ ಅದನ್ನು ಚೆಕ್ ಮಾಡಿ. ಆ್ಯಸ್ ಯೂಶ್ವಲ್ ಒಂದು ಸ್ಪೂನ್ ಜೀರಾ ಹಾಕಿ ವಾಟರ್ ಬಾಯ್ಲ್ ಮಾಡಿ ಡೈಲಿ ತೊಗೊತಿದ್ನಲ್ಲ, ಅದೇ ಥರನೇ 1 ಕಪ್ಪು ಫುಲ್ ಬಾಯ್ಲ್ ಆಗಿರೋ ನೀರು ತೊಗೊಂಡೆ. ಜೊತೆಗೆ ಇವತ್ತು ಸ್ವಲ್ಪ ಚಿಕನ್, ಅಂದರೆ ಸಂಡೇ ಸ್ಪೆಷಲ್ ಇದು, ಅದಕ್ಕಾಗಿ ಏನು ಬರೀ ಅವ್ರು ಚಿಕನ್ನೇ ತಿಂತಾರೆ ಅಂದ್ಕೊಬೇಡಿ, ಬಟ್ ವೆಜ್ಜು ತಿಂತೀನಿ, ಚಿಕನ್ ತುಂಬ ಇಷ್ಟ ಅಷ್ಟೇ. ನಾನ್ ವೆಜ್ಜಲ್ಲಿ ಫಿಶ್ ಆ್ಯಂಡ್ ಚಿಕನ್ ಬಿಟ್ಟರೆ ಬೇರೆ ನಾನು ಇನ್ನೇನು ತಿನ್ನಲ್ಲ, ಅಂದರೆ ಮಟನ್ನು ಅಷ್ಟು ರೂಢಿ ಇಲ್ಲ, ತಿನ್ನೋದೇ ಇಲ್ಲ. ಸೊ ಇವತ್ತಿನ ಊಟ ಮುದ್ದೆ, ಸ್ವಲ್ಪ ಚಿಕನ್ ಫ್ರೈ, ಜೊತೆ ಸಾಂಬಾರು. ನೆಕ್ಸ್ಟು 1 ಕಪ್ ಟೀ ಕುಡಿದೆ. ಇದಂತೂ ಇದ್ದಲ್ಲೇ ಇರೋಕ್ಕಾಗಲ್ಲ ನನಗೆ, ಅದು ಸ್ವಲ್ಪ ಟೀ ಆದರೂ ಬೇಕನ್ಸುತ್ತೆ, ಇಲ್ಲಾಂದರೆ ಅದು ಡಯಟೇ ಬ್ರೇಕ್ ಮಾಡಿಬಿಡ್ತೀನಿ ನೆಕ್ಸ್ಟ್ ಯಾವಾಗಾದ್ರು ಕ್ರೇವಿಂಗ್ಸ್ ಬಂದಾಗ ಮಧ್ಯದಲ್ಲಿ, ಅಥವಾ ಈವ್ನಿಂಗ್ ಕುಡಿಬೇಕು ಅನ್ನಿಸ್ದಾಗ. ಸೊ ಆದ್ದರಿಂದ 1 ಕಪ್ ಟೀ ತೊಗೊಂಡೆ. ಆ್ಯಂಡ್ ಇವತ್ತಿನ ವೆಯ್ಟು 75.65 ಇದೆ. ಸೊ ದಟ್ಸ್ ಇಟ್. ನೋಡಿದ್ರಲ್ಲ ಒಮ್ಯಾಡ್ ರಿಸಲ್ಟ್ಸ್ ಯಾವ ಥರ ಇದೆ. ಆಲ್ಮೋಸ್ಟ್ 1/2 kg ರಿಡ್ಯೂಸ್ ಆಗಿದೆ. ಇದಂತೂ 1/2 kg ರಿಡ್ಯೂಸ್ ಆಗಿರೋದು ವಿಶೇಷತೆ ಏನಲ್ಲ, ಅಂದರೆ ಯಾವುದಾದ್ರೂ ಒಂದು ನಾವು ಜರ್ನಿ ಸ್ಟಾರ್ಟ್ ಮಾಡಿದಾಗ ಈ ರೀತಿ ವಾಟರ್ ವೇಟ್ ಫಸ್ಟು ರಿಡ್ಯೂಸ್ ಆಗುತ್ತೆಲ್ಲ, ಆ ಥರನೇ ಆಗಿರೋದು ಅಷ್ಟೇ. ಅಂದರೆ ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗು ಲಾಂಗ್ ರನ್ನಲ್ಲಿ ಮಾಡಿದಾಗ ನಾವು ಇದು ರಿಸಲ್ಟ್ಸ್ ತುಂಬ ಚೆನ್ನಾಗಿ ನೋಡ್ಬೋದು. ಅಂದರೆ ಇಂಚ್ಲಷ್ಟು ಚೆನ್ನಾಗಾಗುತ್ತೆ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ, ಅಂದರೆ ಲೈಕ್ ಪ್ಯೂರ್ ಫ್ಯಾಟ್ ಬರ್ನ್ ಆಗುತ್ತೆ. ಅದರಿಂದ ನೋಡೋಣ ಇದು ಯಾವ ರೀತಿ ನನಗೆ ವರ್ಕ್ ಆಗುತ್ತೆ ಅಂತ. ನಾನು ಎವ್ರಿಡೇ ಅಪ್ಡೇಟ್ ಕೊಡ್ತಿರ್ತೀನಿ, ನೀವು ನೋಡ್ತಿರ್ತೀರ. ಆ್ಯಂಡ್ ನಿಮ್ಮಲ್ಲಿ ಯಾರಾದರೂ ಫಾಲೋ ಮಾಡೋದಿದ್ದರೆ ಇದನ್ನು ಒಂದ್ಸರಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಈವನ್ ಅಂದರೆ ಲೈಕ್ ಬ್ಲಡ್ ಟೆಸ್ಟು ಅದು ಇದು ಎಲ್ಲ ಇರುತ್ತೆ, ಅದು ಅವ್ರು ಸಜೆಸ್ಟ್ ಮಾಡ್ತಾರೆ ನಿಮಗೆ. ನಿಮ್ಮ ಬಾಡಿಗೆ ಹೋಗುತ್ತೆ ಅನ್ನೋದಂದರೆ ಮಾತ್ರ ನೀವು ಇದನ್ನು ಟ್ರೈ ಮಾಡಿ. ವಿತೌಟ್ ಡಾಕ್ಟರ್ ಕನ್ಸಲ್ಟ್ ಒಮ್ಯಾಡ್ನ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಇದು ನನ್ನ ಬಾಡಿ ಮೇಲೆ ಎಷ್ಟೊಂದು ಸರಿ ನಾನು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ನನಗೆ ಇದು ಏನೂ ಎಫೆಕ್ಟ್ ಆಗೋಲ್ಲ. ಲೈಕ್ ತುಂಬ ಅಶ್ವಾಗೋದಾಗ್ಬೋದು, ತಲೆನೋವು, ಡಿಸಿನೆಸ್, ಈ ಥರ ಲೇಝಿ, ಈ ಥರ ಏನೂ ಅನಿಸಲ್ಲ. ಆ್ಯಕ್ಚುಲಿ ಇನ್ನೂ ಮೋರ್ ಪ್ರೊಡಕ್ಟಿವ್ ಆಗಿರ್ತೀನಿ ನಾನು. ಅಂದರೆ ಲೈಕ್ ಒಂದು 4 to 5 hours ನಿದ್ದೆ ಆದರೆ ಸಾಕಾಗುತ್ತೆ. ನೆಕ್ಸ್ಟು ನಿದ್ದೆ ಬೇಕು ಅನಿಸಲ್ಲ ಬಾಡಿಗೆ. ಆ್ಯಂಡ್ ನನಗೆ ಗುಡ್ ಎಕ್ಸ್ಪೀರಿಯೆನ್ಸ್ ಇದೆ ಇದರಲ್ಲಿ, ಆದ್ದರಿಂದ ನಾನು ಇದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಬಿಟ್ಟರೆ ಇದೇ ರೀತಿ ನಿಮಗೂ ಆಗಬೇಕು ಅಂತ ಏನಿಲ್ಲ. ಒಬ್ಬೊಬ್ಬರು ಬಾಡಿ ಒಂದೊಂದು ರೀತಿ ಇರುತ್ತೆ. ನಿಮಗೆ ಯಾವುದು ಆಪ್ಟ್ ಆಗಿರುತ್ತೆ ಅನ್ನೋದು ಕಂಡುಹಿಡ್ಕೊಳ್ಳೋದು ತುಂಬ ಮುಖ್ಯ. ಸೊ ಅದರಿಂದ ಒಂದ್ಸರಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಇದನ್ನು ಟ್ರೈ ಮಾಡಲಿಕ್ಕೆ ನೋಡಿ. ಇಲ್ಲಾಂದರೆ 16:8 ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಲ್ಲ, ಅದು ಎಲ್ರಿಗೂ ಕೂಡ ಆಪ್ಟ್ ಆಗುತ್ತೆ. ಸೊ ಅದೊಂದು ಸರಿ ಟ್ರೈ ಮಾಡಿ. ಅದು ನಿಮಗೆ ಒಂದು 1 to 2 weeks ನಿಮಗೆ ರೂಢಿ ಆದಮೇಲೆ ಅದು ನಿಮಗೆ ಏನು ಸೈಡ್ ಎಫೆಕ್ಟ್ಸ್ ಏನು ಅನಿಸ್ಲಿಲ್ಲ ಅಂದರೆ ಫಾಸ್ಟಿಂಗ್ ಅವರ್ಸ್ನ ಕಡಿಮೆ ಮಾಡ್ಕೊತ ಒಮ್ಯಾಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಪ್ಡೇಟು. ಆ್ಯಂಡ್ ನಾನು ಇವತ್ತು ನಿಮ್ಗೆ ಹೇಳಿದ್ದೆ ಇನ್ನೊಂದು ಟಾಪಿಕ್ ಬಗ್ಗೆ. ಇವತ್ತು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಆನ್ಲೈನ್ ಫ್ರಾಡ್ಸ್ ಬಗ್ಗೆ ಇನ್ಕ್ಲೂಡ್ ಮಾಡಿದ್ದೀನಿ ಈ ವಿಡಿಯೋಲಿ ಅಂತ. ಅಂದರೆ ನಮಗೆ ಅದು ಓನ್ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ನಾನು ನಿಮ್ಗೆ ಶೇರ್ ಮಾಡೋಣ, ಕೆಲವರಾದರೂ ಅಲರ್ಟ್ ಆಗ್ತಾರೆ ಅನ್ನೋ ಕಾರಣಕ್ಕೆ ನಾನು ಇವತ್ತೇ ಈ ವಿಡಿಯೋಲಿ ಇನ್ಕ್ಲೂಡ್ ಮಾಡಿದೆ. ಏನಂದರೆ September 5th, ಅಂದರೆ ಲೈಕ್ ಈ ವಿಡಿಯೋ ಯಾವಾಗ ಪೋಸ್ಟ್ ಮಾಡ್ತೀನೋ ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಡೇಟ್ ಮೆನ್ಷನ್ ಮಾಡ್ತಿದ್ದೀನಿ. September 5th ನಂಗೆ ಒಂದು ಇನ್ಸಿಡೆನ್ಸ್ ನಡೀತು. ನನ್ನ ಹಸ್ಬೆಂಡು ಹೊರಗಡೆ ಹೋಗಿದ್ರು, 2:30 ಅರೌಂಡು ಆ ಟೈಮಲ್ಲಿ ಮನೆಗೆ ಬಂದರು. ಮನೆಗೆ ಬಂದ ಸಮಯದಲ್ಲೇ ಇಮ್ಮಿಡಿಯೇಟಾಗಿ ನಮಗೆ ಎಷ್ಟೊಂದು ಮೆಸೇಜಸ್ ಬರಲಿಕ್ಕೆ ಸ್ಟಾರ್ಟ್ ಆದವು, ಟೆಕ್ಸ್ಟ್ ಮೆಸೇಜಸ್ಸು. ಅಂದರೆ ನೀವು ಇದು ಫೋನ್ಪೇ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ದೀರಾ, ಅದು OTP, ಇದು ಇಷ್ಟು ನಿಮಿಷ ಇರುತ್ತೆ,
5 ಮಿನಿಟ್ಸ್ ಇರುತ್ತೆ, 6 ಮಿನಿಟ್ಸ್ ಈ ಥರ ಮೆಸೇಜಸ್ ಬರುತ್ತಲ್ಲ, ಓನ್ಲಿ 10 ಮಿನಿಟ್ಸ್ ವ್ಯಾಲಿಡಿಟಿ ಈ ಥರ. ಆ್ಯಂಡ್ ಬ್ಯಾಂಕಿಂದ ಏನೇನೋ ಮೆಸೇಜಸ್ ಬಂದಾಗೆ ಆ್ಯಸ್ ಇಟ್ ಈಸ್ ಬ್ಯಾಂಕ್ ಮೆಸೇಜಸ್ ಏನಿರುತ್ತೋ ಅದೇ ಒಂದೊಂದಾಗೆ ಬರೋಕ್ಕೆ ಸ್ಟಾರ್ಟ್ ಆದವು. ಆಲ್ಮೋಸ್ಟ್ ಒಂದು 10 ಮೆಸೇಜಸ್ ಮೇಲೇ ಬಂದವು. ನಮ್ಗೆ ಅದು ಮೆಸೇಜಸ್ ಏನು ಇದು ಯಾವುದಕ್ಕೆ ಬರ್ತಿದೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದ್ರೊಳಗೇನೆ ಎಲ್ಲ ನಡೆದೋಯ್ತು, ಅಮೌಂಟ್ ಹೋಯ್ತು ನಮ್ಮದು. ಅವತ್ತು ಕಟ್ಟಾಗಿದ್ದು 5000. ಬಟ್ ಇನ್ನು ಬ್ಯಾಕ್ ಸ್ಟೋರಿ ಇದೆ, ಹೇಳ್ತೀನಿ. ಸೊ 5000 ಅವತ್ತು ಕಟ್ಟಾಯಿತು. ಅಂದರೆ ಬಿಗ್ ಬ್ಯಾಸ್ಕೆಟಿಗೆ 5000 ಹೋಗಿದೆ ಅಂತ ನಮಗೆ ಮೆಸೇಜ್ ಬಂತು. ಅದಕ್ಕೂ ಮುಂಚೆ ನಾವು ಈ ಥರ ಮೆಸೇಜಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಏನೋ ನಡೀತಿದೆ ಅಂತ ಹೇಳ್ಬಿಟ್ಟು ಫೋನ್ಪೇ ಓಪನ್ ಮಾಡಿ ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕೆ ಹೋದ್ವಿ. ಅಂದರೆ ಈ ಆನ್ಲೈನ್ ಫ್ರಾಡ್ಸ್ ಎಲ್ಲ ನಡೀತಿದೆ ಅಂತ ನಮಗೂ ಒಂದು ಕಿವಿ ಬಿದ್ದಿತ್ತಲ್ಲ. ಸೊ ಅದರಿಂದ ಫೋನ್ಪೇ ಓಪನ್ ಮಾಡಿ ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕೆ ಹೋದಾಗ ನಂಬರೇ ಚೇಂಜ್ ಮಾಡಿದ್ದಾರೆ ಅವರು. ಅಂದರೆ ಈಗ ನಾವೊಂದು ಫೋನ್ಪೇಗೆ ಒಂದು ಪಾಸ್ವರ್ಡ್ ಅಂತ ಕೊಟ್ಟಿರ್ತೀವಿ ನೋಡಿ, ಅದನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅಂದರೆ ನಮ್ಮ ಫೋನ್ನಲ್ಲಿರೋ ನಮ್ಮ ಫೋನ್ಪೇ ನಂಬರು ಪಾಸ್ವರ್ಡು ಚೇಂಜ್ ಮಾಡಿದ್ದಾರೆ. ಅದು ಇವನ್ ಫಿಂಗರ್ ಪ್ರಿಂಟ್ ಇರೋವಂಥ ಆ್ಯಪು. ಅದು ಯಾವ ರೀತಿ ಚೇಂಜ್ ಮಾಡಿದ್ದಾರೆ ಅಂತ ನಮಗೆ ಅರ್ಥ ಆಗಲಿಲ್ಲ, ಏನೂ ಗೊತ್ತಾಗಲಿಲ್ಲ. ಇಮ್ಮಿಡಿಯೇಟಾಗಿ ನಾವು ಅಂದರೆ ದುಡ್ಡು ಕಟ್ಟಾಕೋಕ್ಕೂ ಮುಂಚೆ ಬ್ಯಾಂಕಿಗೆ ದುಡ್ಡು ಕಟ್ಟಾದಮೇಲೆ ಈ ಥರ ಇಮ್ಮಿಡಿಯೇಟಾಗೆ ಒಂದು ಸೆಕೆಂಡ್ಸಲ್ಲೇ ಎಲ್ಲ ನಡೀತಿದ್ರೆ ಏನು ಆ್ಯಕ್ಷನ್ ತೊಗೊಳಕ್ಕಾಗತ್ತೆ ಹೇಳಿ ನಾವು. ಇನ್ನು ಅಟ್ಲೀಸ್ಟ್ ಇರೋ ದುಡ್ಡಾದರೂ ಉಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಮ್ ಬ್ರಾಂಚ್ ಇರುತ್ತಲ್ಲ, ನಮ್ಮದು ಅಕೌಂಟ್ ಎಲ್ಲಿರುತ್ತೆ ಅಲ್ಲಿಗೆ ಕಾಲ್ ಮಾಡಿ ಟ್ರೈ ಮಾಡಿದ್ವಿ. ಬಟ್ ನಮಗೆ ಬ್ರಾಂಚ್ ನಂಬರ್ ಇರಲಿಲ್ಲ, ಬ್ಯಾಂಕ್ ಬ್ರಾಂಚ್ ನಂಬರ್ ನಮ್ಮ ಹತ್ರ ಇರಲಿಲ್ಲ. ಅದು ಕಸ್ಟಮರ್ ಕೇರ್ ನಂಬರ್ ಅಂತ ಇರುತ್ತಲ್ಲ ಬ್ಯಾಂಕ್ದು, ಅದಕ್ಕೆ ಕಾಲ್ ಮಾಡಿದ್ವಿ. ನಿಮಗೆ ಗೊತ್ತಲ್ಲ, ಇದು ಇನ್ಫಾರ್ಮೇಷನ್ ಬೇಕಾದ್ರೆ 1 ಹೊತ್ತಿ, ಇದು ಬೇಕಾದ್ರೆ 2 ಹೊತ್ತಿ, ಲ್ಯಾಂಗ್ವೇಜ್ ಬೇಕಾದ್ರೆ 8 ಹೊತ್ತಿ ಈ ಥರ ಬರ್ತಿರುತ್ತಲ್ಲ. ಅದೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಮಾಡಿ ನಮಗೆ ನೆಕ್ಸ್ಟು ಏನು ಇನ್ಸಿಡೆನ್ಸ್ ಎಕ್ಸ್ಪ್ಲೇನ್ ಮಾಡೋಷ್ಟೊತ್ತಿಗೆ ಕಾಲೇ ಕಟ್ಟಾಗೋಯ್ತು. ಆಲ್ಮೋಸ್ಟ್ ಅದೇ 5 to 10 ಮಿನಿಟ್ಸ್ ಹಿಡಿತು. ಸೊ ಅಷ್ಟರಲ್ಲಿ ಎಲ್ಲ ನಡೆದೋಗಿತ್ತಲ್ಲ. ನೆಕ್ಸ್ಟ್ ಇಮಿಡಿಯೇಟಾಗಿ ನಾವೇನು ಮಾಡಿದ್ವಿ ಅಂದರೆ ಸೈಬರ್ ಕ್ರೈಮ್ಗೆ ಕಾಲ್ ಮಾಡಿದ್ವಿ. 1930 ಸೈಬರ್ ಕ್ರೈಮ್ ನಂಬರು ಸದ್ಯಕ್ಕೆ ಇರೋವಂಥ ನಂಬರು. ಅಂದರೆ 1930 ಇದು ಸೈಬರ್ ಕ್ರೈಮ್ ನಂಬರು. ಈ ಥರ ಯಾವುದಾದ್ರೂ ಆನ್ಲೈನ್ ಫ್ರಾಡ್ಸ್ ಆಗ್ಬೋದು, ಅಥವಾ ಏನಾದ್ರು ನಮ್ಮ ಫೋಟೋಸು ವಿಡಿಯೋಸ್ ಈ ಥರ ಇಟ್ಕೊಂಡು ಯಾರಾದ್ರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಸಮಥಿಂಗ್ ರಿಲೇಟೆಡ್ ಟು ಆನ್ಲೈನ್ ವಂಚನೆಗಳು ಈ ಥರ, ಇದನ್ನೆಲ್ಲ ನಾವು 1930ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದು. ಅದನ್ನೇ ನಾವು ಮಾಡಿದ್ವಿ. ಅಲ್ಲಿ ಸ್ವಲ್ಪ ಪ್ರೈಮರಿ ಡೀಟೇಲ್ಸ್ ಕೇಳ್ತಾರೆ ಅವರು. ಅಂದರೆ ಲೈಕ್ ಅಕೌಂಟ್ ಹೋಲ್ಡರ್ ಯಾರು, ಅವ್ರ ಆಧಾರ್ ಕಾರ್ಡು, ಆ್ಯಂಡ್ ದುಡ್ಡು ಕಟ್ಟಾಗಿತ್ತು ಅಂತ ಈ ಥರ ಎಲ್ಲ ಹೇಳೋದ್ವಲ್ಲ, ಅದು ಸ್ಕ್ರೀನ್ಶಾಟ್, ಆ್ಯಂಡ್ ಪ್ರೆಸೆಂಟ್ ಅಡ್ರೆಸ್ಸು ಕಮ್ಯುನಿಕೇಟ್ ಮಾಡಲಿಕ್ಕೆ, ಆ್ಯಂಡ್ ವಾಟ್ಸಪ್ ನಂಬರ್ ಒಂದು, ಅಂದರೆ ಅವ್ರು ಏನಾದ್ರು ಇನ್ಫಾರ್ಮೇಷನ್ ನಮಗೆ ಶೇರ್ ಮಾಡಲಿಕ್ಕೆ ಒಂದು ವಾಟ್ಸಪ್ ನಂಬರು. ಈ ಥರ ಪ್ರೈಮರಿ ಇನ್ಫಾರ್ಮೇಷನ್ ಕೇಳಿದ್ರು ನಾವೆಲ್ಲ ಪ್ರೊವೈಡ್ ಮಾಡಿದ್ವಿ. ಕಾಲಲ್ಲೇ ಇಟ್ಕೊಂಡು ಒಂದು 20 ಮಿನಿಟ್ಸ್ to 30 ಮಿನಿಟ್ಸ್ ಆಯಿತು. ಒಂದು ಕಂಪ್ಲೇಂಟ್ ರೈಸ್ ಮಾಡಿಕೊಟ್ರು ಅವರು. ಅಂದರೆ ಯಾವ ಟೈಮಲ್ಲಿ ನಡೀತು ಇನ್ಸಿಡೆನ್ಸು, ಏನಾಯಿತು, ಯಾವ ಟೈಮಲ್ಲಿ ಇನ್ಸಿಡೆನ್ಸ್ ನಡೀತು, ಏನು ಮೆಸೇಜಸ್ ಏನು ಬರ್ತಿದೆ, ಈ ಥರ ಎಲ್ಲ ಇನ್ಫಾರ್ಮೇಷನ್ಸ್ ತೊಗೊಂಡು ಒಂದು ಕಂಪ್ಲೇಂಟ್ ರೈಸ್ ಮಾಡಿ ನಮಗೆ ಅದು PDF ಫಾರ್ಮಲ್ಲಿ ನಮ್ಮ ವಾಟ್ಸಪ್ಪಿಗೆ ಸೆಂಡ್ ಮಾಡಿದ್ರು. ನಾವು ಅದನ್ನು ಏನು ಮಾಡಬೇಕಂದ್ರೆ ಅದನ್ನು ಪ್ರಿಂಟ್ ತೊಗೊಂಡು ಕಳಿಸಿರೋಂಥ ಕಂಪ್ಲೇಂಟ್ ಕಾಪಿನ ನಮ್ಮದು ಆಧಾರ್ ಕಾರ್ಡ್ ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ನಾವು ನಿಯರೆಸ್ಟ್ ನಮ್ಮ ಪೊಲೀಸ್ ಸ್ಟೇಷನ್ ಯಾವುದಿರುತ್ತೆ ಅದಕ್ಕೆ ನಾವು ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ಅವ್ರು ಇನ್ವೆಸ್ಟಿಗೇಟ್ ಮಾಡ್ತಾರೆ, ಅಂದರೆ ಎಲ್ಲಿಂದ ಕಟ್ಟಾಯಿತು, ಯಾರು ತೊಗೊಂಡ್ರು, ಈ ರೀತಿ ನೆಕ್ಸ್ಟ್ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಅವ್ರು ನಡೆಸ್ತಾರೆ. ಸೊ ಇದು ನಡೆದಿದ್ದು. ಓವರಾಲ್ ಸ್ಟೋರಿ ಬಂದು ದುಡ್ಡು ಕಟ್ಟಾಗಿದ್ದು ನಾವು 1930ಗೆ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿದ್ದು. ಇದು ಒಂದು ಪಾರ್ಟ್ ಆಫ್ ದ ಸ್ಟೋರಿ. ಇದಕ್ಕೂ ಮುಂಚೆ ಏನು ನಡೀತು ಅಂದರೆ, ನಮ್ಮ ಸೈಡಿಂದ ಆಗಿರೋ ಒಂದು ತಪ್ಪಂದರೆ, ಬಿಫೋರು ಈ ಇನ್ಸಿಡೆನ್ಸ್ ನಡೆಯೋಕ್ಕೂ ಅಂದರೆ ನಾನು September 5th ಅಂತ ಮೆನ್ಷನ್ ಮಾಡಿದ್ನಲ್ಲ, ಅದಕ್ಕೂ ಒಂದು 10 to 15 ಡೇಸ್ ಮುಂಚೆ ನಮ್ಮ ಮನೆಯವರು ಒಂದು ವಾಟ್ಸಪ್ ಗ್ರೂಪಲ್ಲಿದ್ದರು. ಅಂದರೆ ಒಂದು ಕೃಷಿ ರಿಲೇಟೆಡ್, ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟು ಆ ಕೃಷಿ ಎಲ್ಲ. ಅದರಲ್ಲಿ ಯಾವುದೋ ಒಂದು ಕೃಷಿಗೆ ಸಂಬಂಧಿತ ಒಂದು ಲಿಂಕ್ ಬಂದಿತ್ತು ವಿಡಿಯೋ ಫಾರ್ಮಲ್ಲಿ. ಅದನ್ನು ಕ್ಲಿಕ್ ಮಾಡಿದ್ದಾರೆ ಅವರು. ಆವಾಗ ಏನಾಗಿದೆ, ಅದು ಇಮ್ಮಿಡಿಯೇಟಾಗಿ ಯಾವುದಾದ್ರು ವೆಬ್ ಪೇಜಸ್ ಓಪನ್ ಆಗೋದು, ಆ್ಯಂಡ್ ಫೋನ್ ಎಲ್ಲ ಹೀಟ್ ಆಗೋದು ಜಾಸ್ತಿ, ಚಾರ್ಜಿಂಗ್ ನಿಲ್ಲದೆ ಇರೋದು, ಕಾಲ್ ಫಾರ್ವರ್ಡ್ ಕೂಡ ಆಗೋಗಿತ್ತು. ಯಾವುದೋ ಬೇರೆ ನಂಬರ್ಗೆ ನಮ್ಮ ಮನೆಯವ್ರ ನಂಬರ್ ಕಾಲ್ ಫಾರ್ವರ್ಡ್ ಆಗೋಗಿತ್ತು. ಅದು ನಮಗೆ ಗೊತ್ತಾಗಿಲ್ಲ. ಯಾರೋ ಬೇರೆಯವರು ನಿಮಗೆ ಕಾಲ್ ಟ್ರೈ ಮಾಡಿದ್ವಿ, ಕಾಲ್ ಬರ್ತಿಲ್ಲ ನೋಡಿ ಅಂದಾಗ ನಮಗೆ ಗೊತ್ತಾಯಿತು. ಸೆಟ್ಟಿಂಗ್ಸ್ ಚೇಂಜ್ ಮಾಡಿದ್ರೆ ಮುಗಿತಲ್ಲ, ಇನ್ನೇನಿರುತ್ತೆ, ಏನೋ ಸಮಥಿಂಗ್ ಮಿಸ್ ಆಗೇನೋ ಆಗಿಬಿಟ್ಟಿರುತ್ತೆ ಅಂತ ನಾವು ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಂಡು ಸುಮ್ಮನೆ ಆಗೋದ್ವಿ. ಅದ್ರ ಬಗ್ಗೆ ಅಷ್ಟು ಗಮನ ಕೊಡಲಿಲ್ಲ.
ಬಟ್ ಅದಾದಮೇಲೆ 10 to 15 ಡೇಸ್ಗೆ ಈ ಇನ್ಸಿಡೆನ್ಸ್ ನಡೆದಿದೆ. ಬಟ್ ನಮಗೆ ಸೆಪ್ಟೆಂಬರ್ 5 5000 ದುಡ್ಡು ಹೋಗಿದೆ ಅಂತ ಗೊತ್ತಾಯಿತು. ಬಟ್ ಅದಕ್ಕೂ ಮುಂಚೆ ಸೆಪ್ಟೆಂಬರ್ 2 ಒಂದ್ಸರಿ 5000 ಇದೇ ರೀತಿ ಅವ್ರು ತೊಗೊಂಡಿದ್ದಾರೆ. ಅದು ನಮ್ಮ ನಾಲೆಜಿಗೆ ಬಂದಿಲ್ಲ, ಅಂದರೆ ನಾವು ಬ್ಯಾಲೆನ್ಸ್ ಚೆಕ್ ಮಾಡಿಲ್ಲ. ಸೊ ನಮ್ಗೆ ಅವತ್ತು ಹೋಗಿದ್ದು ಗೊತ್ತಾಗಿಲ್ಲ. ಬಟ್ ಸೆಪ್ಟೆಂಬರ್ 5 ಅದು ಮೇಲ್ಮೇಲೆ ಟೆಕ್ಸ್ಟ್ ಮೆಸೇಜ್ ಬಂತಲ್ಲ, ಆದ್ದರಿಂದ ನಾವು ನಮಗೆ ಅರ್ಥ ಆಗಿದ್ದು ಅದು. ಸೊ ನಮ್ಮ ರೀತಿ ಯಾರೂ ಬೇರೆ ಬೇರೆ ಲಿಂಕ್ಸ್ ಎಲ್ಲ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ, ಗೊತ್ತಿಲ್ದಿರೋ ಮೆಸೇಜಸ್ನ ಕ್ಲಿಕ್ ಮಾಡಬೇಡಿ. ಅದು ಎಷ್ಟೇ ಎಮರ್ಜೆನ್ಸಿ, ಯಾಕಂದರೆ ಅವ್ರು ಹಂಗೆ ಕ್ರಿಯೇಟ್ ಮಾಡ್ತಾರೆ, ಇನ್ನೇನು ಇಮ್ಮಿಡಿಯೇಟಾಗಿ ನಾವು ಅದನ್ನ ಓಪನ್ ಮಾಡಿ ನೋಡಲೇಬೇಕು ಅನ್ನೋ ರೀತಿ ಅದು ಇರುತ್ತೆ. ಅಂದರೆ ಲೈಕ್ ಆ್ಯಸ್ ಇಟ್ ಈಸ್ ಬ್ಯಾಂಕ್ ಮೆಸೇಜಸ್ಸೇ, ಆ್ಯಸ್ ಇಟ್ ಈಸ್ ಅಂದರೆ ನೀವೇನೋ ಇದು ಪೊಲೀಸ್ ಸ್ಟೇಷನಿಂದ ಕಾಲ್ ಮಾಡ್ತಿದ್ದೀವಿ, ಅಲ್ಲಿಂದ ಮಾಡಿ ನಿಮ್ಮ ಮೇಲೆ ಕೇಸ್ ಇದೆ, ಈ ಥರ ಕಾನ್ವರ್ಸೇಷನ್ಸ್ ಎಲ್ಲ ನಡೆಸಿ ನಮ್ಮ ಹತ್ರ OTP ಅದು ಇದು ಎಲ್ಲ ತೊಗೊಂಡ್ಬಿಡ್ತಾರೆ. ಅಂದರೆ ರೀಸೆಂಟಾಗಿ ನ್ಯೂಸ್ ಚಾನಲಲ್ಲಿ ಒಂದು ನೋಡ್ತಾ ಇದ್ದೆ, ಅದು ಹೆಸರು ಮೆನ್ಷನ್ ಮಾಡ್ಬೋದು ಇಲ್ವೋ ಗೊತ್ತಿಲ್ಲ, ಬಟ್ ನ್ಯೂಸಲ್ಲಿ ತೋರಿಸ್ತಿದ್ರು, ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ಸದ್ಗುರು ಅವ್ರು ಗೊತ್ತಲ್ಲ ನಿಮಗೆ, ಅವ್ರ ಫೇಸ್ನ ಉಪಯೋಗಿಸ್ಕೊಂಡು, ಅಂದರೆ ಅವ್ರನ್ನ ವಿಡಿಯೋ ಉಪಯೋಗಿಸ್ಕೊಂಡು ಒಬ್ಬ ಮಹಿಳೆಗೆ 3.5 crores ವಂಚನೆ ಮಾಡಿದ್ದಾರೆ ಅಂತ. ಅಂದರೆ ಸೈಬರ್ ಕ್ರೈಮೇ ಕೂಡ ಅದು. ಈ ಥರ ನಡೀತಿದೆ. ಸೊ ನಾವೇ ಅಲರ್ಟ್ ಆಗಿರಬೇಕು, ಯಾವುದೂ ಗೊತ್ತಿಲ್ದಿರೋ ಲಿಂಕ್ಸ್ ಕ್ಲಿಕ್ ಮಾಡಬಾರ್ದು, ಪ್ರಿಕಾಷನ್ಸ್ ನಾವೇ ತೊಗೋಬೇಕು. ಇನ್ ಕೇಸ್ ನಮಗೆ ನಾಲೆಜ್ ಇಲ್ದಲೇ ಈ ಥರ ಆಗೋದಾಗ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡೋದು, ಅಂದರೆ 1930 ಕಾಲ್ ಮಾಡೋದು. ಆ್ಯಕ್ಚುಲಿ ಸೈಬರ್ ಕ್ರೈಮ್ ಸ್ಟೇಷನ್ಸೇ ಇದೆ, ಬಟ್ ಎಕ್ಸಾಕ್ಟ್ಲಿ ನನಗೆ ಆ ಲೊಕೇಶನ್ಸ್ ಗೊತ್ತಿಲ್ಲ. ಆ್ಯಂಡ್ ಈಗ ಎಷ್ಟು ಅವೈಲೇಬಲ್ ಇದೆ ಕರ್ನಾಟಕದಲ್ಲಿ ಅನ್ನೋ ಇನ್ಫಾರ್ಮೇಷನ್ ನನಗೆ ಇಲ್ಲ. ಸೊ ಅದು ನೆಕ್ಸ್ಟ್ ಯಾವಾಗಾದ್ರು ಗೊತ್ತಾದರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಬಟ್ ಇಮ್ಮಿಡಿಯೇಟಾಗಿ ನಮ್ಮ ಫೋನಿಂದ ಮಾಡೋವಂಥ ಕೆಲಸ 1930ಗೆ ಕಾಲ್ ಮಾಡಿ ಇನ್ಸಿಡೆನ್ಸ್ ಎಕ್ಸ್ಪ್ಲೈನ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿದಾಗ ಅದು ರಿಕವರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಇನ್ನೊಬ್ಬರಿಗೆ ಅವರು ಮೋಸ ಮಾಡ್ದಲೇ ನಾವು ತಡಿಬಹುದು, ಅಂದರೆ ಅವ್ರ ಅಕೌಂಟ್ ಬ್ಲಾಕ್ ಮಾಡೋದು ಈ ಥರ ಎಲ್ಲ ನಡೆಯುತ್ತೆ. ನಮ್ಮದು ಪ್ರೆಸೆಂಟ್ ಕೇಸ್ ಸ್ಟೇಟಸ್ ಏನಿದೆ ಅಂದರೆ, ಅವ್ರದ್ದು ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ ದುಡ್ಡು, ಆ ಅಕೌಂಟ್ನೆಲ್ಲ ಬ್ಲಾಕ್ ಮಾಡಿದ್ದಾರೆ. ಆ್ಯಂಡ್ ಅವ್ರು ಯಾವುದ್ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ, ಅಂದರೆ ಒಂದು 5 ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಆಗ್ತಿದೆ ಅಂತ ಇಮಿಡಿಯೇಟ್ ಅದನ್ನು ಬ್ಲಾಕ್ ಮಾಡ್ಕೊಂಡು ಬರ್ತಿದ್ದಾರೆ. ಇನ್ನೂ ಫೈಂಡ್ ಔಟ್ ಆಗಿಲ್ಲ, ಆ್ಯಂಡ್ ನಮಗಿನ್ನೂ ರಿಕವರಿ ಆಗಿಲ್ಲ. ನೆಕ್ಸ್ಟು ಅದು ಕೇಸ್ ಅಪ್ಡೇಟ್ ನಾನು ಕೊಡ್ತೀನಿ ನಿಮಗೆ, ಯಾವಾಗ ರಿಕವರಿ ಆಗುತ್ತೋ ಏನೋ ಅದು ನೋಡ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ. ಈ ರೀತಿ ನಡೀತಿದೆ. ಸೊ ಅಲರ್ಟ್ ಆಗಿರಿ. ಅಂದರೆ ಏನಾಗ್ತಿದೆ, ಕೆಲವು ಲಿಂಕ್ಸ್ ಕಳಿಸ್ಬಿಟ್ಟು ಮೊಬೈಲಲ್ಲಿ ಯಾವುದಾದ್ರು ಬಗ್ಸ್ ರೀತಿ ಕಳಿಸ್ತಾರಂತೆ, ಒಂದೊಂದು ಹ್ಯಾಪ್ಸೇ ಇನ್ಸ್ಟಾಲ್ ಮಾಡಿಬಿಡ್ತಾರಂತೆ. ನಮಗೆ ಗೊತ್ತಿದೆ, ನಮ್ಮ ಮೊಬೈಲಲ್ಲಿ ಕೆಲವು ಹ್ಯಾಪ್ಸ್ ಇನ್ಸ್ಟಾಲ್ ಮಾಡಿಬಿಡ್ತಾರಂತೆ. ಅಂದರೆ ಈಗ ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ ಆ್ಯಕ್ಸಸ್ ಎಲ್ಲ ಸಿಕ್ಬಿಡುತ್ತೆ ಅವರಿಗೆ ಅನ್ನೋ ಥರ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಂಗೆ ಕನ್ಫರ್ಮ್ ಇನ್ಫಾರ್ಮೇಷನ್ ಇಲ್ಲ, ಬಟ್ ನಡೀತಿದೆ ಅದು. ಅದಕ್ಕೆ ಅಂದರೆ ನಮ್ಗೆ ಅನ್ನೋನ್ ಲಿಂಕ್ಸ್ ಯಾವುದೂ ಕ್ಲಿಕ್ ಮಾಡಬಾರ್ದು. ಅದಕ್ಕೋಸ್ಕರ ಅಂದರೆ ದುಡ್ಡು ಒಂದು ಥರದಲ್ಲಿ ನಾವು ಇಟ್ಕೊಂಡಿರೋ ದುಡ್ಡು ಹೋದಾಗ ಬೇರೆ ರೀತಿ ಕಾನ್ಸಿಕ್ವೆನ್ಸಸ್ನ ಅವನ್ನ ಫೇಸ್ ಮಾಡ್ತೀವಿ. ಪರ್ಸನಲ್ ಇನ್ಫಾರ್ಮೇಷನ್ಸ್ ಶೇರ್ ಆದಾಗ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ಲ. ಸೊ ಅದರಿಂದ ಹುಷಾರಾಗಿರಿ. ಈ ರೀತಿ ಪದೇ ಯಾರಾದರೂ ಲಿಂಕ್ಸ್ ಕ್ಲಿಕ್ ಮಾಡ್ತಿರ್ತಾರಲ್ಲ ಅಂಥವರಿಗೆ ಇದನ್ನು ಶೇರ್ ಮಾಡಿ, ಅದು ಯೂಸ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ, ಆ್ಯಂಡ್ ಯೂಸ್ಫುಲ್ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ ಅಂತ ನಾನು ನಂಬ್ತಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಷನ್ಸ್ ಈ ಚಾನಲ್ ಬರ್ತಿರುತ್ತೆ, ಅದರಿಂದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಸ್ ಯೂಶ್ವಲ್ ಒಮ್ಯಾಡ್ ಡಯಟ್ ನಡೀತಾ ಇರುತ್ತೆ, ಅದ್ರ ಜೊತೆಗೆ ಈ ಥರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಇದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.